ಕಾರ್ಯಕ್ರಮ ನಮ್ಮ ದುಬೈಯಲ್ಲಿ ನಡೀತಾ ಇದೆ. ಸೊ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಹಮ್ಮಿಕೊಂಡಿರುವ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್ 2025ಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಅದ್ಭುತವಾದ ಕರ್ನಾಟಕ ಚಿತ್ರದ ಕಲಾವಿದರಿಗೂ ಮತ್ತು ದುಬೈಲ್ ನೆಲೆಸಿರುವ ನಮ್ಮ ಎಲ್ಲ ಕನ್ನಡಿಗರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ಒಂದ್ಸರಿ ಬರ್ಬೋದಾ? ಜೋರಾದ ಚಪ್ಪಾಳೆ ಪ್ಲೀಸ್. ಸುಂದರವಾದ ಜಾಗ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ಕನ್ನಡಿಗರು ಇರೋರು ಅವರಿಗೆಲ್ಲ ಗೊತ್ತೇ ಇರುತ್ತೆ. ಸೊ ನಾವು ಪ್ರತಿ ಸತಿ ದುಬೈಗೆ ಬಂದಾಗ ಇಲ್ಲಿಂದ ವಾಪಸ್ ಹೋಗೋದಕ್ಕೆ ಕೂಡ ಇಷ್ಟ ಆಗೋದಿಲ್ಲ, ಅಷ್ಟು ಬ್ಯೂಟಿಫುಲ್ ಆದ ಜಾಗದಲ್ಲಿ, ಅದರಲ್ಲೂ ತುಂಬ ಇನ್ನೋವೇಟಿವ್ ಆಗಿ, ತುಂಬ ಬ್ಯೂಟಿಫುಲ್ ಆಗಿ AI ಇರ್ಬೋದು, ಯಾವುದೇ ರೀತಿಯಾದ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಿ ಇಲ್ಲಿ ಅದ್ಭುತವಾಗಿ ಒಂದು ಮ್ಯೂಸಿಯಂ ಅಂದರೆ ಮ್ಯೂಸಿಯಂ ಆಫ್ ಫ್ಯೂಚರ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಆ ಆಡಿಟೋರಿಯಮಲ್ಲಿ ನಾವಿವತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ತಂದುಕೊಡ್ತಾ ಇದೆ. ಸೊ ಅದನ್ನು ಹಮ್ಮಿಕೊಂಡಿರುವ ನಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ಗಾಗಿ ಒಂದ್ಸರಿ ಜೋರಾದ ಚಪ್ಪಾಳೆ. ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಪ್ರತಿಯೊಂದು ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಂದು ಡಿಗ್ನಿಟರೀಸ್ ಆಗಿರ್ಬೋದು, ಎಲ್ಲರನ್ನೂ ಕರೆದು ನಮ್ಮ ಕನ್ನಡದವ್ರಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇದೇ ಮೊದಲನೇ ಬಾರಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅವ್ರ ಬಗ್ಗೆ ನಾವು ಭಾಳಷ್ಟು ತಿಳ್ಕೊಳ್ಳೋದಿದೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಮ ನಿರೂಪಕಿ ಜಾನಕಿ ನಾರಾಯಣ್. ಸೊ ಈ ಕಾರ್ಯಕ್ರಮ ಮುಂದುವರಿಯೋದಕ್ಕೆ ತುಂಬ ಮುಖ್ಯವಾಗಿ ನಮ್ಮ ಎಲ್ಲ ಗಣ್ಯರನ್ನು ವೇದಿಕೆ ಮೇಲೆ ಸ್ವಾಗತ ಮಾಡಿಕೊಳ್ಳಲಾಗುತ್ತೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈಗ ಸ್ವಾಗತ ಮಾಡ್ಕೊಳ್ಳೋಣ ನಮ್ಮ ಶ್ರೀ ಇನ್ಮಿಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳನ್ನ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಾವು ವೇದಿಕೆ ಮೇಲೆ ಅವ್ರನ್ನ ಸ್ವಾಗತ ಮಾಡಬೇಕು. ಅವರೊಂದಿಗೆ ನಮ್ಮ ಮುಖ್ಯ ಅತಿಥಿಗಳಾದ ಕಾನ್ರೆಡ್ ಗ್ರೂಪ್ನ ಅಧ್ಯಕ್ಷರಾದ ರಾಯ್ CJ ಅವ್ರನ್ನ ಕೂಡ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಇವರಿಗಾಗಿ ಜೋರಾದ ಚಪ್ಪಾಳೆ ಬರಲಿ ಎಲ್ಲರೂ, ಪ್ರತಿಯೊಬ್ಬರು. ನಮ್ಮ ವಿಧಾನಸಭೆ ಮಾಜಿ ಮುಖ್ಯ ಸಚಿವರಾದ ಜನಪ್ರಿಯ ಹಿರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವ್ರನ್ನ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ. ಅವರೊಂದಿಗೆ ನಮ್ಮ ದುಬೈ ಅಲ್ ಅಲಿ ಗ್ರೂಪ್ CEO ಅವರಾದ ಯಕೂಬ್ ಅಲ್ ಅಲಿ ಅವ್ರನ್ನ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಕ್ಯಾನ್ ವಿ ಹ್ಯಾವ್ ದ ದುಬೈಸ್ ಅಲ್ ಅಲೀಸ್ ಗ್ರೂಪ್ CEO ಯಕೂಬ್ ಅಲ್ ಅಲಿ ಸರ್ ಆನ್ ದ ಸ್ಟೇಜ್ ಪ್ಲೀಸ್. Along with him, we'll be also calling upon Dr. Bu Abdullah sir to please come up on the stage. ಸ್ವಲ್ಪ ಜೋರಾದ ಚಪ್ಪಾಳೆ ಬರ್ಬೇಕು everybody, come on. ಅವರ ಒಟ್ಟಿಗೆ ನಮ್ಮ ಹಿರಿಯ ನಟರಾದ ಮೊಹಮ್ಮದ್ ಅಲಿ ಅವ್ರನ್ನ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ಗಣ್ಯರಿಗೂ. ವೇದಿಕೆ ಮೇಲೆ ಬಂದು ಈ ಉದ್ಘಾಟನಾ ಸಮಾರಂಭವನ್ನು ನಡೆಸ್ಕೊಡ್ಬೇಕಾಗಿ ವಿನಂತಿ. ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡಿಕೊಡೋದಕ್ಕೆ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಕಾರ್ಯಕ್ರಮ ಪ್ರಾರಂಭಗೊಳ್ಳೋಣ. ಈಗ ಅದ್ಧೂರಿಯಾಗಿ ಪ್ರಾರಂಭವಾಗ್ತಿದೆ ನಮ್ಮ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್ 2025. ದುಬೈ ರಾಷ್ಟ್ರಗೀತೆಯನ್ನು ಪ್ಲೇ ಮಾಡಲಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ವಿನಂತಿ. ನಮ್ಮ ಕನ್ನಡದ ನಾಡಗೀತೆಯನ್ನು ಆಡಲು ನಮ್ಮ ಬಳಿ ಬರಲಿದ್ದಾರೆ ಸ್ಟೇಜ್ನ ಮಾನಸ ಹೊಳ್ಳ ಅವರು ಮತ್ತು ಚಿನ್ಮಯ್ ಅವ್ರನ್ನ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಸೊ ಈಗ ನಾಡಗೀತೆ ಪ್ರಾರಂಭ ಆಗುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈಗ ಸ್ವಾಗತ ಮಾಡ್ಕೊಳ್ಳೋಣ ಗಜವಂದನ ನೃತ್ಯ ಕಾರ್ಯಕ್ರಮ ನಮ್ಮ ಎಲ್ಲ ಅದ್ಭುತವಾದ ಭರತನಾಟ್ಯಂ ಡಾನ್ಸರ್ಸ್ ಇಂದ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಸತೀಶ್ ರೆಡ್ಡಿ ಅವ್ರನ್ನ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ
ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸಲ್ಲಿ ತಾವೆಲ್ಲ ಕೂಡ ಬಂದಿರೋವಂಥದ್ದು ತುಂಬ ಸಂತೋಷ. ಮತ್ತು ಅದ್ರ ಜೊತೆಗೆ ದುಬೈಯಲ್ಲಿ ಈ ಒಂದು ಜಾಗದಲ್ಲಿ ಆಗ್ತಾ ಇರೋಂಥದ್ದು ಕೂಡ ತುಂಬ ಖುಷಿ ಕೊಡುವಂಥ ವಿಷಯ. ಈಗ ತಾನೇ ನನ್ನ ಸ್ನೇಹಿತರಾದಂಥ ರಾಯ್ ಅವರು ತುಂಬ ವರ್ಷದ ಸ್ನೇಹಿತರು, ಅವರು ಮಾತಾಡೋಂಥ ಸಂದರ್ಭದಲ್ಲಿ ಭಾರತದ ಬಗ್ಗೆ ಎಲ್ಲ ವಿಷಯಗಳನ್ನು ಮಾತಾಡ್ತಾ ಹೇಳ್ತಾಯಿದ್ರು. ನಿಜವಾಗ್ಲೂ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೆಯದಾಗಲಿ. ಅಂಥವ್ರನ್ನ ಗುರುತಿಸಿ ಅವರ ಬೆನ್ನು ತಟ್ಟುವಂಥದ್ದು ಮತ್ತು ಅವರ ಸಾಧನೆಗೆ ಒಂದು ಸಣ್ಣ ಒಂದು ಪ್ರಶಸ್ತಿಯನ್ನು ಕೊಡೋ ಮೂಲಕ ಅವ್ರನ್ನ ಗೌರವಿಸುವಂಥದ್ದು ಕೂಡ ತುಂಬ ದೊಡ್ಡ ವಿಷಯ. ನಮಸ್ಕಾರ ಎಲ್ಲರಿಗೂ. ನಮ್ಮ ರಾಷ್ಟ್ರಗೀತೆ ನಾವೇ ಹಾಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಾವ್ಯಾಕೆ ಮೈಕ್ ಇಡಬೇಕು, ನಾವ್ಯಾಕೆ ಈ ಸ್ಪೀಕರ್ ಇಟ್ಟು ಆಡಬೇಕು? ನಮ್ಮ ರಾಷ್ಟ್ರಗೀತೆ ನಾವೇ ಆಡ್ಬೋದಲ್ಲ. ತುಂಬ ಚೆನ್ನಾಗಿ ಸ್ವಾಮೀಜಿಯವರು ನೀವೇ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಗೆಲ್ರಿಗೂ ಲೆಟ್ ಯು ಹ್ಯಾವ್ ದ ಬೆಸ್ಟ್ ಆಫ್ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್. So now I request Mr. Yaqub Al-Ali sir to please talk few words about the ceremony. First of all, thank you very much for they invited me to this place, and thank you very much for all the people here who got awards from this place. I wish them all the best. Thank you very much. So ಈ ಕಾರ್ಯಕ್ರಮನ ಕುರಿತು ಒಂದು ಎರಡು ಮಾತು ಮಾತಾಡಬೇಕಾಗಿ ವಿನಂತಿ. ದುಬೈಯಲ್ಲಿ ಈ ಸಮಾರಂಭ ನಡೀತಾ ಇರೋದ್ರಿಂದ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ನಮ್ಮ ನೀಲೇಶ್ ಇಲ್ಲೇ ಇದ್ದಾರೆ, ಅವರು ಕಚೇರಿಯಲ್ಲಿ ಹೀಗೆ ಒಂದು ಚರ್ಚೆ ನಡೀತಾ ಇತ್ತು. ದಿಢೀರಂತೇಳಿ ಹಿಂದಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು. ಎಲ್ಲರೂ ಕರ್ನಾಟಕದವರೇ. ನೀಲೇಶ್ ಒಂದು ಮಾತಂದರು, ನಾವೆಲ್ಲ ಕನ್ನಡದಲ್ಲೇ ಇದ್ದೀವಿ, ಕನ್ನಡದಲ್ಲಿ ಯಾಕೆ ಮಾತಾಡಬಾರ್ದು ಅಂತೇಳಿ. ಅಭಿಮಾನ ಅಂದರೆ ಇದು. ಕನ್ನಡ ಹಬ್ಬ ಅಂತಂದರೆ ನಾವು ನಮ್ಮ ಹೃದಯದಿಂದ ಆಚರಿಸುವಂತಹದ್ದು. ಕೇವಲ ರಾಜ್ಯೋತ್ಸವದ ತಿಂಗಳಲ್ಲಿ ಯಾವುದೋ ಸಭೆ ಸಮಾರಂಭಗಳಲ್ಲಿ ಹಬ್ಬವನ್ನು ಮಾಡುವಂಥದ್ದಲ್ಲ. ನಮ್ಮ ಹೃದಯದಿಂದ ನಿಂತರು ಕುಂತರು, ದೊಡ್ಡವರು ಹೇಳಿದ ಹಾಗೆ ಎಲ್ಲಾದರೂ ಇರು, ಹೇಗಾದರೂ ಇರು, ನೀ ಕನ್ನಡವಾಗಿರು ಅಂತೇಳಿ ಇದನ್ನು ಯಾರು ಆಚರಿಸ್ತಾರೆ ಅದು ನಿಜವಾದ ಕನ್ನಡ ಹಬ್ಬ ಆಗುತ್ತೆ. ಸೊ ಇವತ್ತಿನ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್ 2025ರ ಮುಖ್ಯ ಉದ್ದೇಶ ಏನೆಂದರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಎಷ್ಟೋ ಸಾಧಕರಿರ್ತಾರೆ. ಆ ಸಾಧನೆಗೆ ಒಂದು ಗುರುತು ಸಿಕ್ಕಿದಾಗೇ ಅಷ್ಟು ಕಷ್ಟ ಏನೇ ಇರ್ಬೋದು, ಪ್ರತಿಯೊಂದು ಒಂದು ಬೆಲೆ ಸಿಗತ್ತೆ. ಸೊ ಆ ಬೆಲೆಯನ್ನು ಕಟ್ಟಲು ಇವತ್ತು ನಾವು ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್ 2025 ಹಮ್ಮಿಕೊಳ್ಳಲಾಗಿದೆ. ಈಗ ನಾವು ಅವಾರ್ಡ್ಸ್ನ ಪ್ರಾರಂಭ ಮಾಡೋಣ. ಸೊ ಮುಂದಿನ ಫಸ್ಟ್ ಅವಾರ್ಡ್ ರಿಸೀವ್ ಮಾಡ್ಕೋತಾ ಇದ್ದಾರೆ ನಮ್ಮ ರಾಯ್ CJ ಅವರು. ಸೊ ಎಲ್ಲರ ಚಪ್ಪಾಳೆಯೊಂದಿಗೆ ಐಕಾನ್ ಬಿಸ್ನೆಸ್ ಐಕಾನ್ ಆಫ್ ದ ಇಯರ್ 2025 ಅವಾರ್ಡ್ನ ರಿಸೀವ್ ಮಾಡ್ಕೊತಿರುವ ಡಾಕ್ಟರ್ ರಾಯ್ CJ ಅವರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನನಗೆ ಬೆಸ್ಟ್ ಐಕಾನ್ ಅವಾರ್ಡ್ ಕೊಟ್ಟರೆ ನನಗೆ ಅರ್ಹತೆ ಇದೆಯಾ ಅಂತ ಗೊತ್ತಿಲ್ಲ, ಬಟ್ ಕೊಟ್ಟಿದ್ದೀರಾ. ನಾವು ತುಂಬ ಥ್ಯಾಂಕ್ ಯು ವೆರಿ ಮಚ್. ಈ ಸತಿ ನೀವು ದುಬೈಗೆ ಬಂದ್ರಿ, ಇನ್ನು ನೆಕ್ಸ್ಟ್ ನಿಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಅವರು ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಬೇಕು. ಎಲ್ಲ ನೀವು ಇದೇ ಥರ ಮಾಡ್ತಿರ್ಬೇಕು. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ಬ್ಯೂಟಿಫುಲ್ ಟ್ರಿಪ್ ಆಫ್ ದುಬೈ. ಮುಂದಿನ ಅವಾರ್ಡ್ಸ್ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಇವಾಗ ಒಂದು ಚಿಕ್ಕ ಮನೋರಂಜನೆ ಕಾರ್ಯಕ್ರಮ. ಸೊ ಈ ಮನೋರಂಜನೆ ಕಾರ್ಯಕ್ರಮ ನೀಡಲು ಬರ್ತಿದ್ದಾರೆ ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದ್ಭುತವಾದ ಪ್ಲೇಬ್ಯಾಕ್ ಸಿಂಗರ್ಸ್ ಮಾನಸ ಹೊಳ್ಳ ಅವರು ಮತ್ತು ಚಿನ್ಮಯ್ ಅವರು. ಅವ್ರನ್ನ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಒಂದ್ಸರಿ ಜೋರಾದ ಚಪ್ಪಾಳೆ. ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಿಳಿತ, ತುಂಗೆಯಲ್ಲಿ ಶ್ರೀಮಂತ, ಕಣ 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 ಕರಿ ನೀಡಿದೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಸಿರಿಗನ್ನಡಂ ಸಿರಿಗನ್ನಡಂ. ಸೊ ಮುಂದಿನ ಅವಾರ್ಡ್ ನೀಡಲಾಗುತ್ತೆ ನಮ್ಮ ಜಯರಾಮ್ ರೆಡ್ಡಿ ಅವ್ರಿಗಾಗಿ. ನನಗೆ ಈ ಅವಾರ್ಡ್ ಕೊಟ್ಟಿರೋದೇ ಒಂದು ದೊಡ್ಡ ಇದು ಅಂತ ಭಾಳ ಸಂತೋಷ ಆಗಿದೆ. ನಮ್ಮ ಸ್ವಾಮಿಯವರು ಮತ್ತು ಇವರ ಅಧ್ಯಕ್ಷರೆಲ್ಲ ಸೇರಿ ನನ್ನ ಕರೆದು ಇಲ್ಲಿ
ಮಾಡಿದ್ದಾರೆ. ಭಾಳ ಸಂತೋಷ ಆಗಿದೆ. ಸೊ ಮುಂದಿನ ಅವಾರ್ಡ್ ಬಂದು ನಮ್ಮ ಶಬೀನಾ ಅವ್ರದ್ದು. ಸೊ ಜೋರಾದ ಚಪಾಲೆ ಫಾರ್ ದ ಅವಾರ್ಡ್ ವಿನ್ನರ್ ವಿ ಹ್ಯಾವ್ ಹಿಯರ್ ಮಿಸ್ ಶಬೀನಾ ಸುಲ್ತಾನಾ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ವಿನ್ನಿಂಗ್ ದ ಅವಾರ್ಡ್. Absolutely an honor and pleasure to be here, and a wonderful experience. Proud Kannadiga, and proud to be associated and being awarded by the GIMA, which is the Karnataka Journalist Association Union. ಸೊ ಮುಂದಿನ ಅವಾರ್ಡ್ ವಿನ್ನರ್ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಇವರು ಕೂಡ ನಮ್ಮನ್ನು ನಗ್ಸೋದಕ್ಕೆ ಯಾವತ್ತೂ ನಿಲ್ಲಿಸೇ ಇಲ್ಲ. ಸೊ ಇವರು ನಮ್ಮ ಮೊಹಮ್ಮದ್ ಅಲಿ ಅವರು. ಸೊ ಜೋರಾದ ಚಪ್ಪಾಳೆ ಬರಲಿ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಗಿವ್ ಅ ಬಿಗ್ಗೆಸ್ಟ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್ ಲೆಜೆಂಡ್ರಿ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ನಮ್ಮ ಕೆಲಸಕ್ಕೆ ನಿರೂಪಣೆ ಕೂಡ ಮಾಡ್ತಾರೆ ತುಂಬ ಅದ್ಭುತವಾಗಿ. ಸೊ ಇವತ್ತು ನಿಮ್ಮನ್ನ ಇಲ್ಲಿ ನೋಡೋದು ತುಂಬ ತುಂಬ ಖುಷಿ ತಂದುಕೊಡ್ತಾ ಇದೆ. ఫ్యూచర్ మ్యూజియంలో అవార్డు తీసుకోవడం అనేది చాలా గర్వకారణంగా ఉంది అండ్ దుబాయ్లో అండ్ కర్ణాటకలో నా సినిమాలు చూసి ఆనందించిన నన్ను ఆదరిస్తున్న అందరికీ థ్యాంక్ యూ సో మచ్. ಸೊ ಮುಂದಿನ ಅವಾರ್ಡ್ ವಿನ್ನರ್ ಬಂದು ವಿನ್ಸೆಂಟ್ ಡಿಸೋಜಾ, ಹಿರಿಯ IAS ಅಧಿಕಾರಿಗಳು. ಮುಂದಿನ ಅವಾರ್ಡ್ ವಿನ್ನರ್ ರತ್ನಪ್ರಭಾ ಅವರು. Calling me to this event is a great honor, and receiving this award in Dubai is definitely a shot in the arm for me, and I feel like to work more and more. Though I have retired, I'm not tired. I continue to work, and I will continue to work. Thank you. ಈಗ ನಮ್ಮನ್ನು ರಂಸೋದಕ್ಕೆ ಬರ್ತಿದ್ದಾರೆ ನಮ್ಮ ಸಂಜನಾ ಅವರು. ಕ್ಯಾನ್ ವಿ ಹ್ಯಾವ್ ಸಂಜನಾ ಆನ್ ದಿ ಸ್ಟೇಜ್?